ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ವೀಕ್ಷಕರೇ, ಇದೇ ಅನ್ನಭಾಗ್ಯ ಯೋಜನೆಯಲ್ಲಿ 2 ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇರುವಂತದ್ದು. 2 ತಿಂಗಳ ಅಂದ್ರೆ ಯಾವ ಯಾವ ತಿಂಗಳದ ಹಣ ಜಮಾ ಆಗ್ತಾ ಇದೆ ಅಂದ್ರೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗ್ತಾ ಇರುವಂತದ್ದು. ಅದರಲ್ಲಿ ಆಗಸ್ಟ್ ತಿಂಗಳದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ನಿಮಗೆ ಜಮಾ ಆಗಲಿದೆ. ವೀಕ್ಷಕರೇ, ಬಹಳಷ್ಟು ದಿನ ಆಯ್ತು ನೀವು ಕಾಯ್ತಾ ಇದ್ರಿ. ಅನ್ನಭಾಗ್ಯ ಯೋಜನೆಯಲ್ಲಿ 1 ತಿಂಗಳ ಜಮಾ ಆಗೋದು, ಇನ್ನೊಂದು ತಿಂಗಳದು ಪೆಂಡಿಂಗ್ ಉಳಿದು. ಹೀಗಾಗಿ ಇವತ್ತು ಕೂಡ ಜಮಾ ಆಗ್ತಾ ಇದೆ. 19 ಜಿಲ್ಲೆಗಳಿಗೆ ಈ 2 ತಿಂಗಳ ಹಣ ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಈ ಒಂದು 19 ಜಿಲ್ಲೆಗಳನ್ನ ಮುಖ್ಯವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಈ ಒಂದು 19 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ ಡೆಫಿನೆಟ್ಲಿ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳ ದಿನ ಆಯ್ತು ನೀವು ವೇಟ್ ಮಾಡ್ತಾ ಇದ್ರಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಹಣವನ್ನ ಹಾಕ್ತಾ ಇದ್ದಾರೆ, ಆದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಕರೆಕ್ಟ್ ಆಗಿ ಹಣ ಬರ್ತಾ ಇಲ್ಲ. 1 ತಿಂಗಳದು ಹಾಕಿದ್ರೆ ಇನ್ನು 2 ತಿಂಗಳದು ಪೆಂಡಿಂಗ್ ಉಳಿತಾ ಇದೆ. ಮತ್ತೊಂದು ತಿಂಗಳದ ಹಾಕಿದ್ರೆ ಮತ್ತೆ 2 ತಿಂಗಳು ಅಥವಾ 1 ತಿಂಗಳದು ಪೆಂಡಿಂಗ್ ಉಳಿತಾ ಇದೆ. ಈ ರೀತಿ ಬಹಳಷ್ಟು ಜನರದು ಪೆಂಡಿಂಗ್ ಉಳಿತಾನೆ ಇದೆ. ಹೀಗಾದ ಕಾರಣಕ್ಕಾಗಿ ಆ ಒಂದು ಅಮೌಂಟ್ ಸರಿಯಾಗಿ ಹಾಕ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಒಂದು ಸರ್ಕಾರ ಸಿದ್ದರಾಮಯ್ಯನವರು ಆಹಾರ ಇಲಾಖೆಗೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈಗ ಆಹಾರ ಇಲಾಖೆನೂ ಕೂಡ ಸರಿಯಾಗಿ ಹಣ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈಗ ನಿಮಗೆ ಆಗಸ್ಟ್, ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಬರಬೇಕಾಗಿದೆ. ಆಗಸ್ಟ್ದು ನಿಮಗೆ ಬಂದಿದೆ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆಗಸ್ಟ್ ತಿಂಗಳದು ಆಲ್ಮೋಸ್ಟ್ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿದೆ. ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದ ಹಣ ಬರಬೇಕಾಗಿದೆ. ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಟೋಟಲಿ ನಿಮ್ಮ ಮನೆಗೆ ಸದಸ್ಯರ ಆಧಾರದ ಮೇಲೆ ಜಮಾ ಆಗೋದು. ಒಬ್ಬ ಸದಸ್ಯಗೆ 170 ರೂಪಾಯಿ ಅಂತ, ಇದು ಗೊತ್ತಲ್ವಾ ನಿಮಗೆ. ಇನ್ನು 2 ತಿಂಗಳದು ಇಂಟು ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಜನರದು ಎಷ್ಟು ಹಣ ಬರ್ಬೋದಂತ. ನಿಮ್ಮ ಮನೆಯಲ್ಲಿ ಸದಸ್ಯರ ಆಧಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಈ ಕಡೆ ಗೃಹಲಕ್ಷ್ಮಿ ಆದ್ರೂ ಒಂದು ರೇಷನ್ ಕಾರ್ಡ್ಗೆ 2,000 ರೂಪಾಯಿ ಬರುತ್ತಪ್ಪ ಅಂತ ಹೇಳಕ್ ಸಾಧ್ಯ. ಈ ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಒಂದು ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ, 19 ಜಿಲ್ಲೆಗಳನ್ನ. ಯಾಕಂದ್ರೆ ಬಹಳಷ್ಟು ದಿನ ಒಂದು ವೇಟ್ ಮಾಡ್ತಾ ಇರ್ತೀರಿ ಜನರು. ಯಾಕಂದ್ರೆ ಈ ಒಂದು ಮುಖ್ಯವಾಗಿ ನಿಮಗೆ ಜಿಲ್ಲೆಗಳು ಬೇಕಾಗಿರತ್ತೆ. ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವನು ಅಂತದನ್ನ ಹೇಳೋದಾದ್ರೆ, ಚಾಮರಾಜನಗರ, ಮೈಸೂರು, ಚಿಕ್ಕಬಳ್ಳಾಪುರ, ವಿಜಯನಗರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳನ್ನ ಮತ್ತೊಂದು ಸಾರಿ ರಿಪೀಟ್ ಆಗಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಮೇಲೆ ಈ ಒಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆ ಫಲಾನುಭವಿಗಳಿಗೆ ಇವತ್ತು ಜಮಾ ಆದ್ರೆ ಮತ್ತೆ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ತಿಳಿಸ್ತೀನಿ ಕೇಳಿ. 1,00,000 ಫಲಾನುಭವಿಗಳು ಈ ಒಂದು ಜಿಲ್ಲೆಗಳಲ್ಲಿ ಇದಾರಂತ ಅನ್ಕೊಳ್ಳಿ. ಒಂದು ಜಿಲ್ಲೆಯಲ್ಲಿ ಹಾಸನದಲ್ಲಿ ಉದಾಹರಣೆ 1,00,000 ಇದಾರಂತ ಅನ್ಕೊಳ್ಳಿ. ಅದರಲ್ಲಿ 10,000ದಿಂದ 15,000 ಫಲಾನುಭವಿಗಳಿಗೆ ಇಂದು ಜಮಾ ಆಗುತ್ತೆ. ಮತ್ತೆ ನಾಳೆನೂ ಕೂಡ 10ರಿಂದ 15,000 ಜನರಿಗೆ ಜಮಾ ಆಗುತ್ತೆ. ಈ ರೀತಿ ನಿಮಗೆ ಹಂತ ಹಂತವಾಗಿ ಒಂದು ಕಂತಿನ ಹಣ ಆಗಿರ್ಲಿ, 2 ಕಂತಿನ ಹಣ ಆಗಿರ್ಲಿ ಜಮಾ ಆಗಿ ಕ್ಲಿಯರ್ ಆಗತ್ತೆ. ನಿಮ್ಗೆ ಗೊತ್ತಿರುವಂತಹ ವಿಷಯ, ಈಗಾಗಲೇ 1 ದಿನದಲ್ಲಿ 2 ದಿನಗಳಲ್ಲಿ ಎಲ್ಲ ಕಂತುಗಳನ್ನು 1 ಅಥವಾ 2 ಕಂತುಗಳನ್ನ ಜಮಾ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸುಮಾರು 1,22,00,000 ಫಲಾನುಭವಿಗಳು ಇರುವಂತಹ ಕಾರಣಕ್ಕಾಗಿ ಇಲ್ಲಿ ತಾಂತ್ರಿಕ ದೋಷ ಉಂಟಾಗೋದು ಸಹಜ. ಅದಕ್ಕೆ ಆ ಒಂದು ತಾಂತ್ರಿಕ ದೋಷ ಉಂಟಾಗಬಾರ್ದಂದ್ರೆ ನಾವು ಹಂತ ಹಂತವಾಗಿನೇ ಹಾಕ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ಲಿ, ಆಹಾರ ಇಲಾಖೆ ಆಗಿರ್ಲಿ ನಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಹೀಗಾದ ಕಾರಣ ಹಂತ ಹಂತವಾಗಿ ಹಣವನ್ನ ಹಾಕ್ತಾರೆ, ನಾವು ಅದೇ ರೀತಿ ಪಡ್ಕೊಳ್ಬೇಕಾಗತ್ತೆ. ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಇಲ್ಲಪ್ಪ ಅಂದ್ರೆ ತಾಂತ್ರಿಕ ದೋಷ ಆಗತ್ತೆ, ಅಮೌಂಟ್ಗಳು ಪೆಂಡಿಂಗ್ ಉಳಿದು ವಾಪಸ್ ಆ ಒಂದು ಇಲಾಖೆಗೆ ಹೋಗ್ತವೆ. ಅವಾಗ ನಮಗಂತೂ ಅಮೌಂಟ್ ಬರೋದಿಲ್ಲ. ಹೀಗಾಗಿ ನಾವು ಹಂತ ಹಂತವಾಗಿನೇ ಪಡ್ಕೊಳ್ಳೋದು ಒಳ್ಳೇದಂತ ನಮ್ಮ ಅನಿಸಿಕೆ ಕೂಡ ಆಗಿರುತ್ತೆ. ಈಗ ಜನರಿಂದನೂ ಕೂಡ ಅಭಿಪ್ರಾಯ ಒಪ್ಪಿಗೆನೆ ಬಂದಿದೆ. ಈಗ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಅಂತೂ ಸಿಕ್ತು. ಇನ್ನು ಬಹಳಷ್ಟು ಜನ ಈಗ ವಸ್ತುಗಳು ಸಿಗ್ತಾ ಇದಾವ ಅಂತ ಕೇಳ್ತಾ ಇದ್ರಿ. ಹೌದು ವೀಕ್ಷಕರೇ, ವಸ್ತುಗಳು ಈಗ 5 ಅಥವಾ 4 ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆನೂ ಕೂಡ ಇದೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಅಪ್ಡೇಟ್ ಸಿಕ್ಕಿರುವಂತದ್ದು. ಯಾವ ಯಾವ ವಸ್ತುಗಳಂದ್ರೆ ಬೇಳೆ ಆಗಿರ್ಲಿ, ಗಾಣದ ಎಣ್ಣೆ ಆಗಿರ್ಲಿ ಅಂದ್ರೆ ಅಡುಗೆ ಎಣ್ಣೆ ಆಗಿರ್ಲಿ, ಈ ಕಡೆ ನಮಗೆ ಮತ್ತೆ ಸಕ್ಕರೆ ಸಿಗತ್ತೆ. ಮತ್ತೆ ಅದೇ ರೀತಿಯಾಗಿ ನಮಗೆ ರಾಗಿ ಕೂಡ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೊಟ್ರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಆಮೇಲೆ ಈ ಒಂದು ಏನೇನು ಎಣ್ಣೆ ಆಗಿರ್ಲಿ, ಬೇಳೆ ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಮತ್ತೆ ಇನ್ನೊಂದು ಉಪ್ಪು,
ಈ ಒಂದು 4 ಐಟಮ್ಸ್ ಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತೆ. ಸೊ ನೋಡೋಣ ನಮಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಏನು ಅಪ್ಡೇಟ್ಸ್ ಗಳನ್ನ ಕೊಡ್ತಾರೆ, ಸಿದ್ದರಾಮಯ್ಯನವರಾಗಿರ್ಲಿ, ಸಚಿವರಾಗಿರ್ಲಿ, ಉಳಿದ ಸಚಿವರು ಏನು ಅಪ್ಡೇಟ್ ಗಳನ್ನ ಕೊಡ್ತಾರಲ್ವಾ, ಸೊ ಅದರ ಆಧಾರದ ಮೇಲೆ, ಅವರ ನಿರ್ಧಾರದ ಮೇಲೆ ಇಲ್ಲಿ ಕಾಯ್ದು ಕುಂತಿರುವಂತದ್ದು. ಜನರ ಅಭಿಪ್ರಾಯ ಅಂತೂ ನಮಗೆ ವಸ್ತುಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ನೋಡೋಣ ಸರ್ಕಾರದಿಂದ ಏನು ಅನಿಸಿಕೆ ಬರುತ್ತೆ ಅನ್ನುವಂಥದ್ದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅವರ ಒಂದು ಅಪ್ಡೇಟ್ ಕೊಟ್ಟ ತಕ್ಷಣ. ಸೊ ಇಷ್ಟು ಲೇಟೆಸ್ಟ್ ಆಗಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಂತೂ ಅಪ್ಡೇಟ್ ಬಂದಿತ್ತು. ನಾನು ನಿಮಗೆ ಕ್ಲಿಯರಿಟಿ ಕೊಡಬೇಕಾಗಿತ್ತು, ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.